ಅದ್ಭುತ ನಡಿಗೆ ನ್ಯೂಸಿಗೆ ಸ್ವಾಗತ. ನಾನು ನಿಮ್ಮ ಶರಣಪ್ಪ. ಗಂಗಾವತಿ ನಗರದ ಹಿರೇಜಂತಗಲ್ ಇರುಪಾಪುರದ ಆರ್ಯವೈಶ್ಯ ಸಮಾಜದ ವತಿಯಿಂದ ಶ್ರೀ ಕನ್ನಿಕಾ ಪರಮೇಶ್ವರಿ ಆತ್ಮಾರ್ಪಣಾ ದಿನಾಚರಣೆಯನ್ನು ಆಚರಿಸಲಾಯಿತು. ಅಧ್ಯಕ್ಷರಾದ ದರೋಜ ನಾಗರಾಜ್ ಶ್ರೇಷ್ಠಿ ಅವರು ಮಾತನಾಡಿ, ಆರ್ಯವೈಶ್ಯ ಸಮಾಜದ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ನೂರಾರು ಭಕ್ತಾದಿಗಳು ಪಾಲ್ಗೊಂಡು ದೇವಿಯ ತ್ಯಾಗವನ್ನು ಸ್ಮರಿಸಿದರು. ಬೆಳಗ್ಗೆಯಿಂದ ದೇವಸ್ಥಾನದಲ್ಲಿ ದೇವಿಗೆ ಅಭಿಷೇಕ, ಲಕ್ಷ್ಮಣಾರ್ಪಣೆ ಹಾಗೂ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು. ಮಧ್ಯಾಹ್ನ ದೇವಿಯ ಆತ್ಮಾರ್ಪಣೆಯ ಐತಿಹಾಸಿಕ ಘಟನೆಯನ್ನು ಸ್ಮರಿಸುವ ನಿಟ್ಟಿನಲ್ಲಿ ಹೋಮ ಮತ್ತು ಮಹಾ ಮಂಗಳಾರತಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ದೇವಿಯು ಸಮಾಜದ ಗೌರವವನ್ನು ಮತ್ತು ಸ್ವಾಭಿಮಾನಕ್ಕಾಗಿ ಅಗ್ನಿ ಪ್ರವೇಶ ಮಾಡಿದ ದಿನವನ್ನು ಆತ್ಮಾರ್ಪಣಾ ದಿನವಾಗಿ ಅತ್ಯಂತ ಶಿಸ್ತಿನಿಂದ ಆಚರಿಸಲಾಗುತ್ತಿದೆ ಎಂದು ಹೇಳಿದರು. ಸಮಾಜದ ಮುಖ್ಯಸ್ಥರಾದ ದರೋಜಿ ರಂಗಣ್ಣ ಶ್ರೇಷ್ಠಿ ಅವರು ಮಾತನಾಡಿ, ವಾಸವಿ ದೇವಿಯು ಕೇವಲ ಒಂದು ಸಮಾಜಕ್ಕೆ ಸೀಮಿತವಲ್ಲ, ಅಧರ್ಮದ ವಿರುದ್ಧ ಅಹಿಂಸೆಯ ದಾರಿಯಲ್ಲಿ ಹೋರಾಡಿ ತನ್ನ ತತ್ವಗಳಿಗಾಗಿ ಪ್ರಾಣತ್ಯಾಗ ಮಾಡಿದ ದೇವಿಯ ಆದರ್ಶಗಳು ಇಂದಿನ ಸಂದೇಶವಾದ ಅಹಿಂಸೆ, ಧರ್ಮ ರಕ್ಷಣೆ ಮತ್ತು ದೇಶಪ್ರೇಮವನ್ನು ಪ್ರತಿಯೊಬ್ಬರೂ ಪಾಲಿಸಬೇಕು ಎಂದು ತಿಳಿಸಿದರು. ನಗರೇಶ್ವರ ದೇವಸ್ಥಾನದಿಂದ ದೇವಿಯ ಭವ್ಯ ಮೆರವಣಿಗೆಯನ್ನು ನಗರದ ಪ್ರಮುಖ ರಾಜ ಬೀದಿಗಳಲ್ಲಿ ನಡೆಸಲಾಯಿತು. ಭಜನೆ ತಂಡಗಳು ಮತ್ತು ಭಕ್ತರ ಜಯಘೋಷಗಳ ನಡುವೆ ದೇವಿಯ ಮೆರವಣಿಗೆ ದೀಕ್ಷಾಮಾಲಾಧಾರಿಗಳಿಂದ ಹಿರೇಜಂತಗಲ್ ಇರುಪಾಪುರದ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದವರೆಗೂ ಅದ್ದೂರಿಯಾಗಿ ಮೆರವಣಿಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಪರಣ್ಣ ಮುನವಳ್ಳಿ, ನಗರಸಭೆಯ ಮಾಜಿ ಅಧ್ಯಕ್ಷರಾದ ರಾಘವೇಂದ್ರ ಶ್ರೇಷ್ಠಿ, ದರೋಜಿ ಮಲ್ಲಿಕಾರ್ಜುನ ಶ್ರೇಷ್ಠಿ, ನವಬೃಂದಾವನ ಭಜನಾ ಮಂಡಳಿ ಅಧ್ಯಕ್ಷರಾದ ದರೋಜಿ ನರಸಿಂಹ ಶ್ರೇಷ್ಠಿ, ವಾಸವಿ ಯುವಜನ ಸಂಘದ ಅಧ್ಯಕ್ಷ ಮಂಜುನಾಥ್, ಗೌರವ ಅಧ್ಯಕ್ಷ ದರೋಜಿ ವೆಂಕಟೇಶ್ ಶ್ರೇಷ್ಠಿ, ಶ್ರೀ ವಾಸವಿ ಮಹಿಳಾ ಮಂಡಳದ ಅಧ್ಯಕ್ಷರಾದ ಶ್ರೀಮತಿ ರುಕ್ಮಿಣಿ, ಸಮಾಜದ ಮುಖಂಡರಾದ JRS ಸತ್ಯನಾರಾಯಣ, ಎನ್ ಗಂಗಾಧರ್, ಆನೆಗುಂದಿ ಗೋಪಾಲ್ ಶ್ರೇಷ್ಠಿ, ದಮ್ಮೂರ್ ಸುರೇಶ್, ಅಣವ ಚಂದ್ರಶೇಖರ್, ಗೋಪಾಲ್ ಶ್ರೇಷ್ಠಿ, ಇಲ್ಲೂರು ರವಿಕುಮಾರ್ ಸೇರಿದಂತೆ ಆರ್ಯವೈಶ್ಯ ಸಮಾಜದ ಸುತ್ತಮುತ್ತಲಿನ ಗ್ರಾಮಸ್ಥರು, ಹಿರಿಯರು, ಮುಖಂಡರು ಭಾಗವಹಿಸಿದ್ದರು. Vale.
ವ್ರತದಲ್ಲಿ ಏನಾದರೂ ದೋಷ ಮಾಡಿದ್ರೆ ಪರಿಹಾರಾರ್ಥವಾಗಿ ಅಮ್ಮನ ಪ್ರಾರ್ಥನಾ ಪೂರ್ವಕವಾಗಿ ವ್ರತ ಮಾಡಿರ್ತೀರಿ. ಆ ವ್ರತದ ಫಲ ಸಿಗಬೇಕಾದ್ರೆ ಮಹಾದೇವಿ ಪ್ರೀತ್ಯರ್ಥಮ ಸರ್ವಾನ ಮಹಾದೇವಿ ಪ್ರೀತಿವಕ್ಕರವಾಗಿರ್ತಕ್ಕಂಥ ಅಗ್ನಿನಾರಾಯಣಗೆ ಆತ್ಮಾರ್ಪಣೆ ರೂಪವಾಗಿ ವಿಶ್ವರೂಪ ದರ್ಶನ ಆಗಿದ್ದಕ್ಕೆ ನಾವು ವ್ರತ ಮಾಡಿದ್ವಿ. ಆ ವ್ರತದಲ್ಲಿ ಏನಾದರೂ ದೋಷವಾಗಿದ್ರೆ ಅದನ್ನು ಪರಿಹಾರ ಮಾಡ್ರಿ ಅಂತ ಯಾರಾದರೂ ಚಿಂತನೆ ಮಾಡಿರ್ತೀರಿ. ಅವ್ರು ಹಂಗಿದ್ದಾರ, ಇವ್ರು ಹಿಂಗಿದ್ದಾರ, ಇದ್ದಿದ್ದಾರ ಅಂತ ಹಿಡ್ಕೊಂಡು ಪ್ರಾರ್ಥನಾ ಮಾಡ್ಕೊಡ್ರಿ. ಸರ್ವಮಂಗಲ ಮಾಂಗಲ್ಯ ಶಿವೈ ಸರ್ವಾರ್ಥತೆ. ಅಗ್ನಿನಾರಾಯಣ ಸಮ್ಮುಖೋ ವರದೋ. ನಾವೇನಾದರೂ ದೋಷ ಸಂಸಾರಿಕ ದೋಷ ಪರಿಹಾರೋ ಭವ. गुरु शुक्र शनिभ्यश्च रामवेगेदवे स्वाहा. आदित्याय नवग्रहाय वेगेदवे स्वाहा. आदित्याय तन्नोमात् आदित्याय सोमाय मंगलाय बुधाय च गुरुदेवताभ्यो नमः. सूर्याय सांगाय सपरिवाराय सूर्यग्रहाय स्वाहा. चंद्रोरुष्ट देवताभ्यो नमः. चंद्रो देवता पूर्वकम् समिदो भव. बुधग्रहाय स्वाहा. देवा बृहस्पति नमः. शुक्र देवताभ्यो नमः. शुक्रादिष्ट देवता चित्तमानानंदिरा शुक्रग्रहाय स्वाहा. शतकल्पो बृहस्पति दुर्गाय नमः. गौरी नमः. पद्माय नमः. महादेवी नमः. स्वधीश्वराय नमः. इंद्राय नमः. पद्माय नमः. लक्ष्मी नमः. महासेनाय नमः. श्रीरमणाय नमः. दीर्घाय नमः. सत्यत्वाय नमः. कामते नमः. परमशक्ते नमः. इंद्राय नमः. शोभायन्द्राय पूर्वजिन सनक्षत्राणां देवताय स्वाहा. स्वदेशया
ಪರಮೇಶ್ವರ ದೇವಸ್ಥಾನದಲ್ಲಿ ನಡೀತಾ ಇದೆ. ತಾಯಿ ಕನ್ನಿಕಾ ಪರಮೇಶ್ವರಿ ಆತ್ಮಾವತಿ ಅಗ್ನಿ ಪ್ರವೇಶ ಮಾಡಿದಂಥ ದಿನ, ಪವಿತ್ರವಾದಂಥ ದಿನ ಮತ್ತು ಆ ತಾಯಿ ಆಶೀರ್ವಾದದಿಂದ ನಮ್ಮೆಲ್ಲರೂ ಸಂತೈಸಿದ್ರು. ಹೆಚ್ಚಿನ ಶಕ್ತಿಯನ್ನು ಕೊಡುವಂಥ ಆಶೀರ್ವಾದವನ್ನು ತಾಯಿ ನೀಡಿ ನಮ್ಮ ಗಂಗಾವತಿ ನಗರದ ಜನತೆ ಎಲ್ಲ ಸಮಾಜದಲ್ಲಿ ತಾಯಿ ಕನ್ನಿಕಾ ಪರಮೇಶ್ವರಿಯ ಒಂದು ಅಗ್ನಿ ಪ್ರವೇಶ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅನ್ನೋ ಸಂದರ್ಭದಲ್ಲಿ ಇದ್ರ ಜೊತೆಗೆ ಒಂದು ಸಂಸ್ಕೃತಿ ಸಂಪ್ರದಾಯವನ್ನು ಪರಂಪರೆಯನ್ನು ಬೆಳೆದವರು ಆ ದಿಶೆಯಲ್ಲಿ ತಾಯಿ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ, ತಾಯಿಯ ಒಂದು ಕೃಪೆ ಎಲ್ಲರ ಮೇಲೆ ಇರಲಿ ಅನ್ನೋ ಮಕ್ಕಳ ಸಹಿತ ವಿಶೇಷವಾದ ಅಭಿನಂದನೆ ವಾಸವಿ ಮಾತಾಡಿದ್ದೆ. ಅಗ್ನಿ ಪ್ರವೇಶ ಮಾಡಿ ಪಾರ್ವತಿ ಅವತಾರವನ್ನು ತೋರಿಸಿದ ನಮ್ಮ ವಾಸವಿ ಮಾತೆ ಇವತ್ತು ಅಗ್ನಿ ಪ್ರವೇಶ ಮಾಡಿದ ದಿವಸ ಇವತ್ತು. ಅದರ ಪ್ರತೀಕ ಎಲ್ಲ ವಾಸವಿ ಮಾಲೆದವರು ವಾಸವಿ ಮಾಲೆ ಹಾಕಿ ಆ ತಾಯಿಯ ಒಂದು ಆಶೀರ್ವಾದ ತಗೊಳ್ತಾ ಇದ್ದಾರೆ. 11 ದಿವಸ ವಾಸವಿ ಮಾಲೆ ಹಾಕಿ ಎಲ್ಲರೂ ಒಂದು ವ್ರತ ಮಾಡಿಕೊಂಡು ಆ ವ್ರತದ ಮೂಲಕ ಇವತ್ತು ಒಳ್ಳೆಯ ವಿಜೃಂಭಣೆಯಾಗಿ ಆಗಲಿಕ್ಕೆ ಕಾರಣ ವ್ರತಧಾರಿಗಳು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೀನಿ. ಆಮೇಲೆ ಎಲ್ಲ ಸಮಾಜ ಬಾಂಧವರು ಯಾರೇ ಎಲ್ಲ ಸುತ್ತಮುತ್ತಲಿ ಸಮಾಜ ಬಾಂಧವರು ಬಂದು ಎಲ್ಲ ನಮಗೆಲ್ಲ ಸಹಕಾರ ಕೊಟ್ಟು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಹೋಗ್ತಾ ಇದ್ದೀವಿ. ಈ ವಾಸವಿ ಮಾತೆಯ ಒಂದು ದೇವಸ್ಥಾನ ಎಲ್ಲರಿಗೂ ಉದ್ಧಾರ ಆಗಲಿಕ್ಕೆ ಕಾರಣ ಅವರೆಲ್ಲರ ಸಹಕಾರ ಅಂತ ಹೇಳಿ ನಾನು ಮಾತನಾಡಿಸ್ತಾರೆ. ಇವತ್ತಿನ ದಿವಸ ಮಾತಾಪಣೆ ಮಾಡಿರ್ತಕ್ಕಂಥ ದಿವಸವಾಗಿದೆ. ಅದಕ್ಕಾಗಿ ನಮ್ಮ ಸಮಾಜ ಬಾಂಧವರು ಅನ್ನದಾನವನ್ನು ವ್ರತವನ್ನು ಮಾಡುವುದರ ಮುಖಾಂತರ ಇವತ್ತು ಮಾಲಾಧಾರಿಗಳಿಗೂ ಹಾಗೂ ಆದಿವಾಸಿ ಸಮಾಜ ಬಾಂಧವರಿಗೂ ಮತ್ತು ಎಲ್ಲ ಜನಾಂಗಕ್ಕೂ ಆ ಪರಮಾತೆಯ ಆಶೀರ್ವಾದ ಇರಲಿ. ಈ ಒಂದು ಸಂದರ್ಭದಲ್ಲಿ ಬಂದಿರತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಕರಣ್ಣ ಮುನ್ನೋಳಿಯವರಿಗೂ ಎಲ್ಲರಿಗೂ ಸಹಿತ ಮಾತೆಯ ಆಶೀರ್ವಾದ ಇರಲಿ ಅಂತ परमेश्वरी जय ಕನ್ನಿಕಾ ಪರಮೇಶ್ವರಿ ದೇವಿ ಜಗತ್ತಿನಲ್ಲಿ ಶಾಂತಿ ದೂತೆ ಎಂದರೂ ಒಪ್ಪಬಹುದು. ಈ ನೋಬೆಲ್ ಪುರಸ್ಕಾರ ಈಗ ಸ್ಟಾರ್ಟ್ ಆಗಿದೆ. ಜಗತ್ತಿಗೆ ಅಹಿಂಸೆ ಬೋಧಿಸಿದ ಫಸ್ಟ್ ಮಹಿಳೆ ಅಂದರೆ ಕನ್ನಿಕಾ ಪರಮೇಶ್ವರಿ. ಜಗತ್ತಿನ ಇತಿಹಾಸ ಬಲ್ಲವರು ಮಾತ್ರ ಅದನ್ನು ಹೇಳುವವರು ಪ್ರತಿಪಾದನೆ ಮಾಡಬಹುದು. ನಮ್ಮ ಸಮಾಜ ಶಾಂತಿಗೆ ಹೆಸರಾಗಿದೆ, ದೌರ್ಜನ್ಯ ನಮ್ಮ ಸಮಾಜದಲ್ಲಿಲ್ಲ. ನಮ್ಮ ಸಮಾಜದ ಒಪ್ಪೋದು ಶಾಂತಿ ಒಂದೇ. ಅಹಿಂಸಾ ಪರಮೋ ಧರ್ಮ ಅಂತ ಮಹಾವೀರ ಹೇಳೋಕ್ಕಿಂತ ಮೊದಲೇ ಶಾಂತಿ ಧರ್ಮ ಆಚರಣೆ ಮಾಡೋದು ನಮ್ಮ ಕನ್ನಿಕಾ ಪರಮೇಶ್ವರಿ. ಈಗ ಹೊಂಟಿರೋರು ಕತ್ತಿ ಹಿಡ್ಕೊಂಡೆ ಯುದ್ಧಕ್ಕೆ ಹೋಗ್ತಾರೆ, ಅದು ಅವರು ಹಣೆವಾರ ಮುಂದೆ ಏನಾಗ್ತಾರೋ ಗೊತ್ತಿಲ್ಲ. ಆದರೆ ಶಾಂತಿ ಎಂಬುದು ಏನಾದರೂ ಇದ್ದರೆ ಅವತ್ತಿಗೆ ನೋಬೆಲ್ ಪುರಸ್ಕಾರ ಇದ್ದರೆ ಅದಕ್ಕಿಂತ ದೊಡ್ಡದಿದ್ದರೆ ನಮ್ಮ ವಾಸಿ ಮಾತು ಸಿಗ್ತಾ ಇತ್ತು. ಇದು ಜಗಜ್ಜಾರಿ ಮಾಡಿಸಬೇಕಾದಂಥ ಒಂದು ಸಂದರ್ಭ ಇದೆ. ನಮ್ಮಲ್ಲಿ ಶಾಂತಿನೇ ಮೂಲ ಮಂತ್ರ, ಉಳಿದಿದ್ದೆಲ್ಲವೂ ಎರಡೇ ಲೆಕ್ಕ. ಇಷ್ಟೇ ನಮ್ಮ ಎರಡು ಮಾತು ವಿದಾಯ ಹೇಳ್ತಾ ಇದ್ದೀನಿ.